ರಾಜುಗೌಡರು ಉತ್ತರ ಕೊಡಬೇಕು. ದೆಹಲಿಯಲ್ಲಿ ಸೈಡಿಗೆ ಹೋಗಿ JDS ನ ನಾಯಕರು DK ಶಿವಕುಮಾರ್ ಅವರ ಹತ್ರ ಮಾತನಾಡ್ತಿರೋದು. ಈ ಕಡೆ MB ಪಾಟೀಲ್ ಹೇಳ್ತಾರೆ ಸಂಕ್ರಾಂತಿ ಆದ್ಮೇಲೆ JDS ನಲ್ಲಿ ಒಬ್ರು ಶಾಸಕರು ಇರಲ್ಲ. ಏನ್ ನಡೀತಿದೆ? ತುಂಬ ಚೆನ್ನಾಗಿ ಕನ್ಸು ಕಾಣ್ತಾ ಇದ್ದಾರೆ MB ಪಾಟೀಲ್ ಅವರು. ಪಡ್ಲಿ, ನಮಗೇನು ಅಬ್ಜೆಕ್ಷನ್ ಇಲ್ಲ. ಯಾಕೆಂದರೆ ಸಾಕಷ್ಟು ಸುಮಾರು ಕಳೆದ 20-25 ವರ್ಷದಿಂದನೂ ಈ ಪ್ರಯತ್ನಗಳು ನಡೀತಾನೇ ಬಂದಿದ್ದಾವೆ. ಆಗ್ತಾ ಇರಲಿ, ಪ್ರಯತ್ನಗಳು ನಡೀತಾನೆ ಇರುತ್ತೆ. ಈಗ ಸಿದ್ದರಾಮಯ್ಯ ಎಲ್ಲಿದ್ರು? ನಮ್ಮ ಪಕ್ಷದವರೇ. ಪಾಪ ಇವತ್ತು DK ಶಿವಕುಮಾರ್ ಅವರು CM ಆಗಕ್ಕಾಗ್ತಲ್ಲ. ಈಗ ನಮ್ಮ ಪಕ್ಷದವ್ರು ಯಾರನ್ನೂ ಹೋದಲ್ಲ CM ಆದ್ರೆ ಆಗ್ಬೋದು. ಅಲ್ಲ, ನಮ್ಮ ಪಕ್ಷದವ್ರನ್ನೇ CM ಮಾಡಕ್ಕೇನೋ ಅವ್ರು ಪ್ರಯತ್ನ ಮಾಡಿರ್ಬೋದು. DK ಶಿವಕುಮಾರ್ ಅಲ್ಲ, DK ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ಆಗದೇ ಬೇಡ, JDS ನವ್ರು ಯಾರೋ ಒಬ್ರು CM ಆಗ್ಲಿ ಅಂದ್ರೂ ಅನ್ಬೋದು. ಕುಮಾರಸ್ವಾಮಿ ಅವ್ರನ್ನ ವಾಪಸ್ ರಾಜ್ಯಕ್ಕೆ ಕಳಿಸ್ತೀರಾ? ಮೇ ಬಿ ಆಗ್ಬೋದು. ಪಾಪ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. MB ಪಾಟೀಲ್ ಅವರು ನಿಜವಾಗ್ಲೂ ಪಾಸಿಟಿವ್ ಆಗಿ ಹೇಳಿದ್ದಾರೆ, ಇವತ್ತೆಲ್ಲ ನಾಳೆ ಸರ್ಕಾರ ಬದಲಾವಣೆ ಆಗೇ ಆಗತ್ತೆ, JDS ಅವ್ರನ್ನ ಯಾರನ್ನೋ ಒಬ್ರನ್ನ ಮುಖ್ಯಮಂತ್ರಿ ಮಾಡ್ತೀವಿ ಅನ್ನೋ ಸಂದೇಶನ ಸ್ಪಷ್ಟವಾಗಿ ಜನತೆ ಕೊಟ್ಟಿದ್ದಾರೆ. ಅದನ್ನ ಅಕ್ಸೆಪ್ಟ್ ಮಾಡ್ಬೇಕು ನಾವು. ಹಾಗಾಗಿ ಇವ್ರು ಹೇಳ್ತಾರಲ್ಲ 12 ಜನಕ್ಕೆ 12 ಜನನೂ ಇರಲ್ಲ ಅಂತ. ಈಗ ಇವ್ರ ಪಕ್ಷದಲ್ಲಿ ಆಗಿರೋದು ಬಣ ರಾಜಕೀಯ. ಇವ್ರು ಹೇಳೋದಲ್ಲ, ನಮ್ಮ ನಟರಾಜ್ ಗೌಡ್ರು 2/3 ಬಂದ್ರೆ ದೇರ್ ಇಸ್ ನೋ ಇಶ್ಯೂಸ್. ಆಮೇಲೆ ಇವ್ರದೇ ಪಕ್ಷದಲ್ಲಿ 2/3 ಹೋದ್ರು ಏನು ಸಮಸ್ಯೆ ಇಲ್ಲ. ಯಾಕೆಂದ್ರೆ ಪಾಪ ಜಾರಕಿಹೊಳಿ ಅವ್ರ ಪರಿಸ್ಥಿತಿ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಮ್ಮ DK ಶಿವಕುಮಾರ್ ಅವ್ರ ಟೀಮು ಅಂತ ತುಂಬಾ ಚೆನ್ನಾಗಿ ಗೊತ್ತಿದೆ. ಜಾರಕಿಹೊಳಿ ಅವರು ಸಿದ್ದರಾಮಯ್ಯ ಅವ್ರ ಟೀಮು ಅಂತ ಗೊತ್ತಿದೆ. ಕಳೆದ ಬಾರಿ ಆ ಟೀಮ್ ಮಧ್ಯೆ ಗಲಾಟೆ ಆಗಿ ಏನಾಯ್ತು ಅನ್ನೋದು ಇಡೀ ನಾಡಿಗೆ ಗೊತ್ತಿದೆ. ಇದೇ ಪರಿಸ್ಥಿತಿ ಮುಂದುವರೆದ್ರೆ ಅಲ್ಲಿ ಜಾರಕಿಹೊಳಿ ಬ್ರದರ್ಸ್ ಏನ್ ಮಾಡ್ತಾರೆ ಅನ್ನೋದನ್ನು ಕೂಡ ಅವ್ರ ಮನಸ್ಸಿನಲ್ಲಿ ಆಲ್ರೆಡಿ ಬೇರೂರಿದೆ. ಹಾಗಾಗಿ MB ಪಾಟೀಲ್ ಅವರು ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಿಜವಾಗ್ಲೂ ಇದೆಲ್ಲೋ ಒಂದು ಹೊಸ ಬದಲಾವಣೆಗೆ ಸಂಕ್ರಾಂತಿ ಹಬ್ಬ ಆದ್ಮೇಲೆ ಅವರೇ ಇಂಟ್ ಹಾಕೊಟ್ಟಿದ್ದಾರೆ ಅನ್ನೋದನ್ನ ನಾವು ಇಲ್ಲಿ ಸ್ಪಷ್ಟವಾಗಿ ಅಕ್ಸೆಪ್ಟ್ ಮಾಡ್ಕೋಬೇಕಾಗ್ತದೆ. JDS ನವರೇ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಒಂದು ಹಿಂಟ್ ಅನ್ನು ಕೊಟ್ಟಿದ್ದಾರೆ. ನೋಡೋಣ, ಗೊತ್ತಿಲ್ಲ, ರಾಜಕೀಯದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಚಂದ್ರಶೇಖರ್ ಅವರೇ, ಬ್ರೇಕ್ ಗಿಂತ ಮುಂಚೆ ಚರ್ಚೆ ಮಾಡ್ತಿದ್ವಿ. ಈಗ ಸುಭದ್ರ ಬಹುಮತ ಇರೋ ಸರ್ಕಾರಕ್ಕೆ ಬೇರೆ ಪಕ್ಷದಿಂದ ಶಾಸಕರು ಏನ್ ಬೇಕು, ಯಾಕೆ ಬೇಕು, ಅವಶ್ಯಕತೆ ಯಾವಾಗ ಬರುತ್ತೆ ಅಂದ್ರೆ DK ಶಿವಕುಮಾರ್ ಅವರು ಶಾಸಕರ ಬೆಂಬಲ ನನಗಿದೆ ಅಂತ ತೋರಿಸುವ ಹಂತಕ್ಕೆ ಹೋದ್ರೆ ರಾಜಕೀಯ ಅವಾಗ ಬೇಕಾಗಬಹುದು. ನಾನು ಅದಕ್ಕೆ ಓಪನಿಂಗ್ ಕಾನ್ಮೆಂಟ್ ಅಲ್ಲೇ ಹೇಳಿದೆ, ನಿಮ್ಮ ಅಧಿಕಾರ ಲಾಲಸೆಗೋಸ್ಕರ ಜನಕ್ಕೆಲ್ಲ ಒಂಚೂರು ವಿಷಯ ಕೊಟ್ಬಿಡಿ ಅಂತೇಳಿ. ಒಂದು ನಿಮಿಷ ಮಾತ್ರ ತಗೊಂತೀನಿ ನೋಡಿ. ಜಲಸಂಪನ್ಮೂಲ ಇಲಾಖೆ DK ಶಿವಕುಮಾರ್ ಅವ್ರದ್ದು ಕಳೆದ ಲಾಸ್ಟ್ ಮೀಟಿಂಗ್ ನಡೆದಿರೋದು ಸೆಪ್ಟೆಂಬರ್ 8ನೇ ತಾರೀಕು. ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ 5 ತಿಂಗಳಾಯ್ತು ಇಲಾಖೆಯ ಆಫೀಸರ್ಗಳದ್ದು ಮೀಟಿಂಗ್ ನಡೆದಿಲ್ಲ. ಡಿಸೆಂಬರ್ ಅಲ್ಲಿ ಒಂದು ರಿಪೋರ್ಟ್ ಬಂತು. ಏನಂತ ಚಂದ್ರಶೇಖರ್ ಅವರೇ, ನಟರಾಜ್ ಗೌಡ್ರೆ, ನನ್ನ ಪರ್ಸನಲ್ ರಿಕ್ವೆಸ್ಟ್, ನನ್ನ ಗಂಟಲ ಸಲುವಾಗಿ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಚಂದ್ರಶೇಖರ್ ಅವರು ಚಂದ್ರಶೇಖರ್ ಅವರು 1 ನಿಮಿಷ ಸಮಯ ಹಾಕಿ. ಚಂದ್ರಶೇಖರ್ ಅವರ ಸಮಯ, ಚಂದ್ರಶೇಖರ್ ಅವರ ಸಮಯ ಅವ್ರು ಮಾತ್ರ ಮೈಕ್ ಆನ್. 1 ನಿಮಿಷ, ಡಿಸೆಂಬರ್ ಒಂದೇ ನಿಮಿಷ ಕೇಳಿಸ್ಕೊಬಿಡಿ ಸರ್. 1 ನಿಮಿಷ ಬರ್ದಿಟ್ಕೊಳ್ಳಿ. ತಪ್ಪಿದ್ರೆ ಅವರ ಡೇಟ್ ತಪ್ಪಿದ್ರೆ ನೀವು ದಯವಿಟ್ಟು ಕರೆಕ್ಟ್ ಮಾಡಿ. ನಾನು ಬೇಡ ಅನ್ನಲ್ಲ, ಮಾಡ್ತಾ ಇದ್ದೀನಿ ಸರ್, ಮಾಡ್ತಾ ಇದ್ದೀನಿ. ಜನ ನೋಡ್ತಿದ್ದಾರೆ. ಕಂಟ್ರೋಲ್ ಮಾಡಿದ್ರೆ ಆಯ್ತು. ನಟರಾಜ್ ಗೌಡ್ರೆ, ನಾನು ಮಹಾಭಾರತ ಕಾರ್ಯಕ್ರಮದಲ್ಲಿ 1000 ಸತಿ ಹೇಳಿದ್ದೀನಿ. ನಟರಾಜ್ ಗೌಡ್ರೆ, ಇಲ್ಲಿ ಬಂದು ಅವ್ರಿಗೆ ಹೇಳ್ತಿರೋದು ಇಲ್ಲಿ ಬಂದು ಮಾತನಾಡೋದು ಚಂದ್ರಶೇಖರ್ ಅವರು, ನಟರಾಜ್ ಗೌಡ್ರ ಅಲ್ಲ. ಪಕ್ಷದ ವಕ್ತಾರರು. ಕೇಳಿಸ್ಕೊಳ್ಳಿ ನಟರಾಜ್ ಗೌಡ್ರೆ, ಕೇಳಿಸ್ಕೊಳ್ಳಿ ನಟರಾಜ್ ಗೌಡ್ರೆ, ನಟರಾಜ್ ಗೌಡ್ರೆ ಕೇಳಿಸ್ಕೊಳ್ಳಿ, ಸಮಾಧಾನವಾಗಿ ಕೇಳಿಸ್ಕೊಳ್ಳಿ. ನಾನು ಮಹಾಭಾರತ ಕಾರ್ಯಕ್ರಮದಲ್ಲಿ ಮಿನಿಮಮ್ 100ರಿಂದ 150 ಸತಿ ಹೇಳಿದ್ದೀನಿ. ಇಲ್ಲಿ ಬಂದು ಮಾತನಾಡೋದು ವೈಯಕ್ತಿಕವಾಗಿ ಚಂದ್ರಶೇಖರ್ ಅವರು, ನಟರಾಜ್ ಗೌಡ್ರು ಅಲ್ಲ, ಪಕ್ಷದ ಪ್ರತಿನಿಧಿಗಳು. ಅವ್ರವ್ರ ಭಾಷೆ, ಅವ್ರ ಸಭ್ಯತೆ ತೋರಿಸುತ್ತೆ, ಅವ್ರ ಸಭ್ಯತೆ ತೋರಿಸುತ್ತೆ. ಜನ ಡಿಸೈಡ್ ಮಾಡ್ತಾರೆ, ಬಿಟ್ಬಿಡಿ. ನೀವು ಕೇಳಿಸ್ಕೊಳ್ಬೇಡಿ, ಒಬ್ಜೆಕ್ಟ್ ಮಾಡಿ. ಈಗ ವಿಷಯ ಕೇಳಿಸ್ಕೊಳ್ಳಿ, ಇವಾಗ ವಿಷಯ ಭಾಷೆ ಬಗ್ಗೆ ಗಮನ ಇಟ್ಟು ವಿಷಯ. ಚಂದ್ರಶೇಖರ್ ಡಿಸೆಂಬರ್ ಅಲ್ಲಿ ವರದಿ ಬಂತು, ಅಣೆಕಟ್ಟುಗಳ ದುರಸ್ತಿ ಆಗ್ಬೇಕು ಅಂತ ಹೇಳಿ. ಇದೇ ಆಲಮಟ್ಟಿಗೆ ತುಂಗಭದ್ರಾ ಅಣೆಕಟ್ಟು ದುರಸ್ತಿ ಆಗ್ಬೇಕು ಅಂತ ಹೇಳಿದ್ರೆ ಸರ್ಕಾರ ಫಂಡ್ ಇಲ್ಲ ಅಂತ ಇಲ್ಲಿವರೆಗೂ ಮೀಟಿಂಗ್ ನಡೆದಿಲ್ಲ. ಅದಾದ್ಮೇಲೆ BDA ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ
ಹಾಕಿ ಕಡೆ ಮೀಟಿಂಗ್ ನಡೆದಿದ್ದು ನವೆಂಬರ್ 17ನೇ ತಾರೀಕು. ಅದಾದ್ಮೇಲೆ ಒಂದೇ ಒಂದು ಮೀಟಿಂಗ್ ನಡೆದಿಲ್ಲ, ಎಲ್ಲ ಗುಳಿ ಬಿದ್ದಿದೆ. ಕಡೆಯ ಬಾರಿ ಜಿಲ್ಲೆಯ ಜನಸಂಪರ್ಕ ಯಾತ್ರೆ ಇದು ಮೀಟಿಂಗ್ ನಡೆದಿರೋದು ಜುಲೈ 11ನೇ ತಾರೀಕು. ಪ್ರತಿ ತಿಂಗಳು ಪ್ರತಿ ಮಿನಿಟ್ ಜನಸಂಪರ್ಕ ಯಾತ್ರೆ ಮಾಡ್ತಾರೆ. ಒಂದೇ ಒಂದು ಜನಸಂಪರ್ಕ ಯಾತ್ರೆ ಮಾಡಿಲ್ಲ. ಯಾಕೆ ಇವತ್ತು ರಾಜ್ಯ ನರಕ ಆಗಿದೆ ಅಂತ ಹೇಳಿದ್ರೆ ಇದೇ ಕಾರಣಕ್ಕೋಸ್ಕರ. ಒಂದು ಇಲಾಖೆಗಳ ಮೀಟಿಂಗ್ ನಡೀತಿಲ್ಲ, ಒಬ್ಬ ಮಿನಿಸ್ಟ್ರಿ ಆಫ್ ಡೆವಲಪ್ಮೆಂಟ್ ಕಡೆಗೆ ನೋಡ್ಕೊಂಡಿಲ್ಲ. ಎಲ್ಲರೂ ಲೂಟಿ ಹೊಡಿ ಅಧಿಕಾರ, ಲೂಟಿ ಹೊಡಿ ಅಧಿಕಾರ, ಲೂಟಿ ಹೊಡಿ ಅಧಿಕಾರ. ಅದಕ್ಕೋಸ್ಕರ ಪಾಪ ಕುಪ್ಪಾಗಿ ಕೂತಿರೋದು. ನೆನ್ನೆ ನೋಡಿ ಇದರಿಂದ ಒಂದು ವರದಿ ಬಂತು, ಏನೋ ಪಂಜಾಬ್ ಆದ್ಮೇಲೆ ದಿವಾಳಿ ಹೇಳ್ತಿರ್ತಕ್ಕಂಥ 2ನೇ ರಾಜ್ಯ ಈ ದೇಶದಲ್ಲಿ ಕರ್ನಾಟಕ ಆಗ್ತಾ ಇದೆ. ಯಾವ ಕಾರಣಕ್ಕೋಸ್ಕರ? ಏನ್ ಡೆವಲಪ್ಮೆಂಟ್ ಮಾಡಿದ್ದಾರೆ? ಮತ್ತೆ ಸಾಲ ಮಾಡ್ಲಿಕ್ಕೆ ಹೋಗಿದ್ರಂತೆ. ಇದೇ ಸಿದ್ದರಾಮಯ್ಯವರು ಮೊದಲನೇ ಕ್ಯಾಬಿನೆಟ್ ಅಲ್ಲಿ ಹೇಳಿದ್ರು ರಾಜ್ಯ ಸುಭಕ್ಷಿತವಾಗಿದೆ ಅಂತ ಹೇಳಿ. ಅಂದ್ರೆ ಬೊಮ್ಮಾಯಿಯವರು ಬಿಟ್ಟು ಹೋಗ್ಬೇಕಾದ್ರೆ ರಾಜ್ಯ ಸುಭಕ್ಷಿತವಾಗಿತ್ತು. ಈಗ ಹೆಂಗ್ರಿ ಭಿಕ್ಷಾ ಪತ್ರ ಇಟ್ಕೊಂಡಿದೆ? ಸರಿ ಸರಿ, ಉತ್ತರ ಕೊಡಿ ನಟರಾಜ್ ಗೌಡ. ಕೇಳಿಸ್ಕೊಳ್ಬೇಕು, ನಟರಾಜ್ ಗೌಡ್ರು ಮಾತಾಡ್ತಾರೆ, ಕೇಳಿಸ್ಕೊಳ್ಬೇಕು. ಹೇಳಿ. ನಾನು ರಾಜ್ಯದ ಆರ್ಥಿಕ ಸ್ಥಿತಿಗೆ ಬಂದ್ರೆ ಬಿಜೆಪಿಯವರು ತಲೆ ತಗ್ಸಿ ಮನೆ ನೀಚೆ ಬರಬಾರ್ದು. ಅಷ್ಟು ಕೆಟ್ಟ ನಡವಳಿಕೆ ಬಿಜೆಪಿ ಇದು. ಬಿಜೆಪಿ ಸರ್ಕಾರ ಇದ್ದಾಗ್ಲೂ ಅಷ್ಟೇನೆ ಕೇಂದ್ರ ನಮ್ಗೆ ಮಾಡ್ತಾ ಇರ್ತಕ್ಕ ತಾರತಮ್ಯದ ಬಗ್ಗೆ ತಾಕತ್ ಬೇಕು ತೋರ್ಸಕ್ಕೆ, ಧೈರ್ಯ ಬೇಕು ತೋರ್ಸಕ್ಕೆ. ನಮ್ಮ ಹಣವನ್ನ ಲೂಟಿ ಮಾಡಿ ತೆರಿಗೆ ಕೊಡಕ್ ಮಾತ್ರ ನಾವಿಲ್ಲ, ತೆರಿಗೆ ಕೊಡಕ್ ಮಾತ್ರ ಇಲ್ಲ, ವಾಪಸ್ ತಗೊಂಡ್ಬರ್ಬೇಕು. ಬಿಜೆಪಿಯ ಶಾಸಕರಿಗಾಗ್ಲಿ ಸಂಸದರಿಗಾಗ್ಲಿ ಬೆನ್ನು ಹುರಿ ಗಟ್ಟಿ ಇರಬೇಕು, ನಿಲ್ಬೇಕು ಧೈರ್ಯವಾಗಿ, ಕೇಳ್ಬೇಕು. ನಾಗಪುರದ ಮುಂದೆ ತೆವಳಬಾರ್ದು, ಧೈರ್ಯವಾಗಿ ಕೇಳ್ಬೇಕು. ನಮ್ಗೆ ಸಂವಿಧಾನ ಕೊಟ್ಟರು ಹಕ್ಕು ನಮ್ಮ ಕೊಡಿ ಅಂತ. ಅದು ಬಿಟ್ಟು ಲೂಟಿಕೋರ್ ಯಾರು? ನೆಲ ಜಲ ಗಡಿ ಗಣಿ ಏನಾದ್ರು ಬಿಟ್ರ ಎಲ್ಲವನ್ನ ಲೂಟಿ ಮಾಡಿ ತಿಂದು ತೆಗೆದವರು ಕಮಲ ಮಾಡಿದವರು, ಕುದುರೆ ವ್ಯಾಪಾರ ಮಾಡಿದವರು, ಇಡೀ ದೇಶದಲ್ಲಿ ಒಂದು ವಿಭಾಗನೇ ಓಪನ್ ಮಾಡ್ಕೊಂಡು ಕೂತವ್ರೆ. ಅದಕ್ಕೆ ಮೋದಿ ಶಾನೋ ಯಾರನ್ನೋ ಅಧ್ಯಕ್ಷರು ಮಾಡ್ಬಿಟ್ಟು ಈ ರೀತಿಯ ಬಿಜೆಪಿಗರು ಇನ್ನೊಬ್ಬರ ಬಗ್ಗೆ ಬಿಜೆಪಿಯ ಮೌಲ್ಯ ಅಂದ್ರೆ ಭ್ರಷ್ಟಾಚಾರ, ಕುದುರೆ ವ್ಯಾಪಾರ, ಲಂಚಗುಳಿತನ, ಅನಾಚಾರ, ಅತ್ಯಾಚಾರ, ಇವೇ ನಿಮ್ ಬಿಜೆಪಿದು. ಇದು ಬಿಟ್ಟರೆ ಬೇರೆ ಏನಾದ್ರು ಇದೆಯಾ? ನೀವು ವಿಷಯ ಬಂದಾಗ ಧೈರ್ಯವಾಗಿ ನಾವು ಪ್ರೊಟೆಸ್ಟ್ ಮಾಡ್ತಿದೀವಿ. ನಮ್ಮ ಒಂದು ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. ಒಂದು ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. ಒಂದು ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.